ಕೆಲವೊಮ್ಮೆ ನಿಮಗೂ ಅನ್ಸಿರುತ್ತೆ ಅಲ್ವಾ, ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ನ್ಯಾಯವಾಗಿ ನಡೆದರೂ ಏನೋ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿದೆ ಎಂದು. ಬೆಳಗಿನಿಂದ ಸಂಜೆಯವರೆಗೆ ನ್ಯಾಯನೀತಿ ಅಂತ ಬದುಕುವ ನಿಮಗೆ ದಿನದ ಕೊನೆಯಲ್ಲಿ ಸಿಗಬೇಕಾದ ಆ ನೆಮ್ಮದಿ, ಆ ಯಶಸ್ಸು ಎಲ್ಲೋ ಕಳೆದು ಹೋಗಿದೆ ಅನಿಸ್ತಿದೆಯಾ? ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ? ನಾಳೆ ನನ್ನ ಭವಿಷ್ಯ ಏನಾಗಬಹುದು ಎಂಬ ಆತಂಕ ರಾತ್ರಿಯ ನಿದ್ರೆಯನ್ನು ಕಸಿದುಕೊಳ್ಳುತ್ತಿದೆಯಾ? ಮನಸ್ಸಿನಲ್ಲಿ ನೂರಾರು ಕನಸುಗಳಿವೆ. ತಕ್ಕಡಿಯಂತೆ ಜೀವನವನ್ನು ಸಮತೋಲನ ಮಾಡಬೇಕು, ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಹಂಬಲವಿದೆ. ಆದರೆ ದಾರಿ ಮಾತ್ರ ಕತ್ತಲೆಯಲ್ಲಿ ಮುಳುಗಿದಂತೆ ಕಾಣ್ತಿದೆಯಾ? ಇಂಥದ್ದೊಂದು ಸಂದಿಗ್ಧತೆಯಲ್ಲಿ ನೀವಿದ್ದರೆ ದಯವಿಟ್ಟು ಈಗ ಸ್ವಲ್ಪ ನಿರಾಳರಾಗಿ. ಏಕೆಂದರೆ ಈ ಮಾರ್ಚ್ ತಿಂಗಳು ಆಗಾಗಲ್ಲ, ಎದುರಾಗುವ ಸಮಸ್ಯೆಗಳೆಲ್ಲ ನಿಮಗೆ ಮುಂಚೆಯೇ ತಿಳಿದು ಬಿಡುತ್ತದೆ. ಅದಕ್ಕೆ ಪರಿಹಾರ ಕೂಡ ನಾನಿಲ್ಲಿ ಹೇಳಿದ್ದೇನೆ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ತುಲಾ ರಾಶಿಯ ಅಧಿಪತಿ ಶುಕ್ರನ ಮತ್ತು ನ್ಯಾಯದೇವತೆ ಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರಲಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ವಿಡಿಯೋವನ್ನು ಮುಂದುವರಿಸುವ ಮುನ್ನ ನಿಮ್ಮ ಅಂದುಕೊಂಡಂತಹ ಕೆಲಸಗಳು ಯಾವುದೇ ವಿಘ್ನವಿಲ್ಲದೆ ಸುಗಮವಾಗಿ ನಡೆಯಲಿ ಎಂದು ಪ್ರಾರ್ಥಿಸಿ. ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಕಾಮೆಂಟ್ ಮಾಡಿ. ದೇವರ ಹೆಸರನ್ನು ಸ್ಮರಿಸುತ್ತಾ ಶುರು ಮಾಡುವ ಯಾವುದೇ ಕೆಲಸವಾದರೂ ಅದರಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ. ಮಾರ್ಚ್ ತಿಂಗಳು ನಿಮಗೆ ಬಹಳ ವಿಶೇಷವಾದ ಹಾಗೂ ಮಹತ್ವದ ತಿಂಗಳಾಗಲಿದೆ. ಈ ತಿಂಗಳ ಗ್ರಹಗತಿಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಶನಿದೇವನ ಸಂಚಾರ ಮತ್ತು ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ದೊಡ್ಡ ಮಟ್ಟದ ಪ್ರಭಾವ ಬೀರ್ತಾ ಇದೆ. ವಿಶೇಷವಾಗಿ ಈ ತಿಂಗಳು ನಿಮಗೆ ಅವಕಾಶಗಳು ರಾಜಮರ್ಯಾದೆಯೊಂದಿಗೆ ಹುಡುಕಿಕೊಂಡು ಬರುತ್ತದೆ. ಬನ್ನಿ ಮೊದಲು ಪ್ರತಿಯೊಬ್ಬರೂ ಅತಿ ಹೆಚ್ಚು ಕಾಳಜಿ ವಹಿಸುವ ನಿಮ್ಮ ವೃತ್ತಿ ಜೀವನ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡೋಣ. ತುಲಾ ರಾಶಿಯವರೇ, ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಹೊಸ ಅಧ್ಯಾಯವೇ ಶುರುವಾಗಲಿದೆ. ಉದ್ಯೋಗದಲ್ಲಿರುವವರಿಗೆ ಇದು ನಿಜಕ್ಕೂ ಒಂದು ಸುವರ್ಣಾವಕಾಶದ ಸಮಯ. ನೀವು ಇದುವರೆಗೂ ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುವ ಲಕ್ಷಣಗಳು ದಟ್ಟವಾಗಿವೆ. ಬಹುಶಃ ನೀವು ಪ್ರಮೋಷನ್ ನಿರೀಕ್ಷೆಯಲ್ಲಿದ್ದರೆ ಅಥವಾ ಸಂಬಳ ಏರಿಕೆಗಾಗಿ ಕಾಯುತ್ತಿದ್ದರೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ, ಅಂದರೆ 15ನೇ ತಾರೀಕಿನ ನಂತರ ಒಂದು ಸಿಹಿ ಸುದ್ದಿ ಖಂಡಿತ ನಿಮ್ಮ ಕಿವಿ ಮೇಲೆ ಬೀಳಲಿದೆ. ಆದರೆ ಇಲ್ಲಿ ನೀವು ಬಹಳ ಎಚ್ಚರದಿಂದ ಇರಬೇಕಾದ ಒಂದು ವಿಚಾರವಿದೆ. ನೀವು ಅಧಿಕಾರದ ಮೆಟ್ಟಿಲು ಹತ್ತುತ್ತಿದ್ದಂತೆ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರ, ನಿಮ್ಮ ಕಾಲೆಳೆಯುವವರ ಸಂಖ್ಯೆಯು ಹೆಚ್ಚಾಗಲಿದೆ. ನಿಮ್ಮ ಸಹೋದ್ಯೋಗಿಯೊಬ್ಬರು ನಿಮ್ಮ ಸಣ್ಣ ಸಣ್ಣ ತಪ್ಪುಗಳನ್ನು ಹುಡುಕಲು ಹದ್ದಿನಂತೆ ಕಾಯುತ್ತಿರುತ್ತಾರೆ. ಹಾಗಾಗಿ ನಿಮ್ಮ ಕೆಲಸದ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ. ವ್ಯಾಪಾರ ಮಾಡುವವರಿಗೆ ತಿಂಗಳ ಆರಂಭ ಅದ್ಭುತವಾಗಿರುತ್ತೆ. ಆದರೆ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡೋರು ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಈ ತಿಂಗಳು ಹಣದ ಹರಿವು ಚೆನ್ನಾಗಿರುತ್ತದೆ. ಹಳೆಯ ಸಾಲದ ಹಣ ಅನಿರೀಕ್ಷಿತವಾಗಿ ವಾಪಸ್ ಬರುವ ಸಾಧ್ಯತೆ ಇದೆ. ಆದರೆ ಎಲ್ಲಿ ಖರ್ಚು ಹೆಚ್ಚಾಗುತ್ತೆ ಗೊತ್ತಾ? ನಿಮ್ಮ ಸ್ಟೇಟಸ್ ಮೇಂಟೈನ್ ಮಾಡೋಕೆ ಬಟ್ಟೆ, ಒಡವೆ ಅಥವಾ ವಾಹನಗಳ ಮೇಲೆ ಅನಿರೀಕ್ಷಿತ ಖರ್ಚು ಬರಬಹುದು. ಹಾಗಾಗಿ ಬಂದ ಹಣವನ್ನೆಲ್ಲ ಖರ್ಚು ಮಾಡದೆ ಸ್ವಲ್ಪ ಹಣವನ್ನ ಎಮರ್ಜೆನ್ಸಿ ಫಂಡ್ ಅಂತ ಸೇವ್ ಮಾಡಿ. ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡುವವರು ಸ್ವಲ್ಪ ಉದಾರ ಸ್ವಭಾವ ಬಿಟ್ಟು ಲೆಕ್ಕಾಚಾರದಿಂದ ಹೆಜ್ಜೆ ಇಡಿ. ಮಾರುಕಟ್ಟೆಯ ಏರಿಳಿತಗಳು ನಿಮ್ಮ ಲೆಕ್ಕಾಚಾರವನ್ನು ಉಲ್ಟಾ ಮಾಡಬಹುದು. ನಿಮ್ಮ ದುಡ್ಡು ನಿಮ್ಮ ಜವಾಬ್ದಾರಿ. ಕುಟುಂಬ ಮತ್ತು ಪ್ರೀತಿಯ ಸಂಬಂಧಗಳ ಬಗ್ಗೆ ನೋಡುವುದಾದರೆ ಈ ತಿಂಗಳು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿದೆ. ಗಂಡ ಹೆಂಡತಿಯ ನಡುವೆ ಅಧಿಕಾರದ ಚಲಾವಣೆ ಅಥವಾ ಅಹಂಕಾರದ ಕ್ಲಾಶ್ ಆಗೋ ಅಪಾಯ ಇದೆ. ನನ್ನ ಮಾತೇ ನಡೆಯಬೇಕು ಅನ್ನೋ ನಿಮ್ಮ ಹಠವನ್ನು ಸ್ವಲ್ಪ ಬದಿಗಿಡಿ. ಆಫೀಸ್ನಲ್ಲಿರೋ ಟೆನ್ಷನ್ ತಂದು ಮನೆಯಲ್ಲಿ ತೋರಿಸಿದ್ರೆ ಜಗಳ ಗ್ಯಾರಂಟಿ. ಕುಟುಂಬದಲ್ಲಿ ವಿಶೇಷವಾಗಿ ಅಣ್ಣ ತಮ್ಮಂದಿರ ಜೊತೆ ಆಸ್ತಿ ವಿಚಾರಕ್ಕೆ ಮನಸ್ತಾಪ ಬರಬಹುದು. ಮಾತನಾಡುವಾಗ ಶಬ್ದಗಳ ಮೇಲೆ ಹಿಡಿತವಿರಲಿ. ಇನ್ನು ಪೋಷಕರಿಗೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇರುತ್ತದೆ. ಮಕ್ಕಳ ಮೇಲೆ ರೇಗಾಡುವ ಬದಲು ಅವರ ಸಮಸ್ಯೆ ಏನು ಅಂತ ಪ್ರೀತಿಯಿಂದ ಕೇಳಿ. ಪ್ರೇಮಿಗಳಿಗೆ ಈ ತಿಂಗಳು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಮುಕ್ತವಾಗಿ ಕೂತು ಮಾತಾಡಿದ್ರೆ ಎಲ್ಲವೂ ಸರಿಯಾಗುತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ನೀವು ಉಷ್ಣದ ಪ್ರಕೃತಿ ಮತ್ತು ಕಿಡ್ನಿ ಅಥವಾ ಸೊಂಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಲೇಬೇಕು. ಅತಿಯಾದ ಕೋಪ ಮತ್ತು ಟೆನ್ಷನ್ ನಿಮ್ಮ ಆರೋಗ್ಯವನ್ನ ಕೆಡಿಸುತ್ತೆ. ಹೊರಗಿನ ಜಂಕ್ ಫುಡ್ ತಿನ್ನುವುದನ್ನು ಕಡಿಮೆ ಮಾಡಿ ಮನೆಯ ಊಟಕ್ಕೆ ಆದ್ಯತೆ ನೀಡಿ. ಬೆಳಿಗ್ಗೆ ಕನಿಷ್ಠ 20 ನಿಮಿಷಗಳ ಕಾಲ ವಾಕಿಂಗ್ ಅಥವಾ ಯೋಗ ಮಾಡುವುದನ್ನು ರೂಢಿಸಿಕೊಳ್ಳಿ. ಇದು ನಿಮ್ಮಲ್ಲಿ ಪಾಸಿಟಿವ್ ಬದಲಾವಣೆ ತರುತ್ತದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳ ಸಮಯ ಹತ್ತಿರ ಬರ್ತಾ ಇದೆ. ನೀವು ಬುದ್ಧಿವಂತರೇ ಹೌದು, ಆದರೆ ಅತಿಯಾದ ವಿಶ್ವಾಸ ಮುಳುವಾಗಬಹುದು. ಓದುವಾಗ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಿಂದ ದೂರವಿದ್ದರೆ ಮಾತ್ರ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ. ಯಾವುದೇ ಪ್ರಮುಖ ಕೆಲಸಕ್ಕೆ ಹೋಗುವಾಗ ಈ ಬಣ್ಣದ ಬಟ್ಟೆ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ.
ನಿಮ್ಮ ಅದೃಷ್ಟದ ಸಂಖ್ಯೆಗಳು 6 ಮತ್ತು 8. ತುಲಾ ರಾಶಿಯವರೇ, ಈ ತಿಂಗಳ 12ನೇ ತಾರೀಕು ಮತ್ತು 24ನೇ ತಾರೀಕು ನೀವು ಅತಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಈ ದಿನಗಳಲ್ಲಿ ಯಾವುದೇ ಹೊಸ ವ್ಯವಹಾರ ಅಥವಾ ಅಗ್ರಿಮೆಂಟ್ ಮಾಡಬೇಡಿ. ಯಾರನ್ನೂ ಅತಿಯಾಗಿ ನಂಬಿ ಕೈ ಸಾಲ ಕೊಡಬೇಡಿ, ಕೊಟ್ಟರೆ ವಾಪಸ್ ಬರೋದು ಕಷ್ಟ. ಇನ್ನು ಈ ತಿಂಗಳು ಬರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಒಂದು ಸರಳ ಪರಿಹಾರವೆಂದರೆ, ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಹೂವು ಅರ್ಪಿಸಿ. ಪ್ರತಿ ಶುಕ್ರವಾರ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಸಿಹಿ ತಿಂಡಿ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಇದರಿಂದ ನಿಮ್ಮ ಜಾತಕದ ದೋಷಗಳು ನಿವಾರಣೆಯಾಗಿ ಅದೃಷ್ಟ ನಿಮ್ಮದಾಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ತುಲಾ ರಾಶಿಯ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಎಚ್ಚರಿಕೆಯಿಂದ ಇರಲು ಸಹಾಯ ಮಾಡಿ. ಮರೆಯದೆ ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ.